ಜಿಲ್ಲಾ ಉಸ್ತುವಾರಿ ಬದಲಾವಣೆ ವಿಚಾರದಲ್ಲಿ ಅಸಮಾಧಾನ ಇಲ್ಲ. ಸಚಿವ ಕೆಎಸ್ ಈಶ್ವರಪ್ಪನವರ ಹೇಳಿಕೆ ಇದು. ಕನ್ನಡಮ್ಮನ್ನ ಪಲ್ಲಕ್ಕಿ ಹೊರೋದಕ್ಕೆ ಎಡಕ್ಕಾದ್ರೇನು ಬಲಕ್ಕಾದ್ರೇನು ಅಂತ ಶಿವಮೊಗ್ಗದಲ್ಲಿ ಕೆಎಸ್ ಈಶ್ವರಪ್ಪನವರು ಮಾತಾಡಿದ್ರು. ಅವ್ರೇನು ಮಾತಾಡಿದ್ರು ಬನ್ನಿ ನೋಡೋಣ. ಈ ಕನ್ನಡಮ್ಮನ ತೇರು ಎಳೆಯೋದಕ್ಕೆ ಅಥವಾ ಕನ್ನಡಮ್ಮನ ಪಲ್ಲಕ್ಕಿ ಹೊರೋದಕ್ಕೆ ಕನ್ನಡಮ್ಮನ ಅಭಿವೃದ್ಧಿ ಮಾಡೋದೇ ಎಲ್ಲರದ್ದು ಕೆಲಸ. ಈ ದಿಕ್ಕಲ್ಲಿ ಆ ಕನ್ನಡಮ್ಮನ ಪಲ್ಲಕ್ಕಿ ಹೊರಬೇಕಾದ್ರೆ ಎಡಗಡೆ ಆದ್ರೇನು ಬಲಗಡೆ ಅನು, ಅದರ ಮುಂದೇನು ಹಿಂದೇನು, ಇಡೀ ರಾಜ್ಯದ ಯಾವುದೇ ಜಿಲ್ಲೆಗೆ ಹೋದರೂ ಕೂಡ ಆ ಜಿಲ್ಲೆಯ ಅಭಿವೃದ್ಧಿ ಆದರೆ ಕನ್ನಡಮ್ಮನ ಅಭಿವೃದ್ಧಿ ಆಗುತ್ತೆ ಅನ್ನೋಂಥ ವಿಶ್ವಾಸ ನಂದಿದೆ. ತುಂಬ ಸಂತೋಷ. ಚಿಕ್ಕಮಗಳೂರು ಜಿಲ್ಲೆ ಕೊಟ್ಟಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಅಭಿವೃದ್ಧಿ ಮಾಡೋ ದಿಕ್ಕಿನಲ್ಲಿ ಏನೇನು ಬೇಕೋ ಎಲ್ಲ ಪ್ರಯತ್ನವನ್ನು ನಾನು ಮಾಡ್ತೇನೆ. ಚಿಕ್ಕಮಗಳೂರಿಗೆ ಹೋಗ್ತೇವೆ, ಅಲ್ಲಿ ಅಭಿವೃದ್ಧಿ ಮಾಡ್ತೇವೆ. ಇಡೀ ರಾಜ್ಯ ಅಭಿವೃದ್ಧಿನೇ ಮಾಡಬೇಕು. ಬರೀ ಶಿವಮೊಗ್ಗ ನೋಡ್ತಾ ಕೂತ್ಕೊಂಡ್ರಾಗಲ್ಲ. ಶಿವಮೊಗ್ಗ, ಚಿಕ್ಕಮಗಳೂರು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡ್ತೇವೆ. ಪಕ್ಷದ ಪ್ರವಾಸಕ್ಕೂ ಜಿಲ್ಲಾ ಉಸ್ತುವಾರಿಗೂ ಏನೂ ಸಂಬಂಧ ಇಲ್ಲ. ಇಡೀ ರಾಜ್ಯದಲ್ಲಿ ಎಲ್ಲ ನಾಯಕರು ಕೂಡ ಸುತ್ತಿ ರಾಜ್ಯದ ಅಭಿವೃದ್ಧಿ ಮಾಡೋ ದಿಕ್ಕಿನಲ್ಲಿ, ಪಕ್ಷವನ್ನು ಕಟ್ಟೋ ದಿಕ್ಕಿನಲ್ಲಿ ರಾಜ್ಯದ ಎಲ್ಲ ಪ್ರಯತ್ನ ನಡೆಸ್ತೇವೆ. ಈಗೇನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಚಿಕ್ಕಮಗಳೂರು ಕೊಟ್ಟಿದ್ದಾರೆ, ಚಿಕ್ಕಮಗಳೂರಲ್ಲೂ ಕೂಡ ಈಗ ನಮ್ಮ ಪಕ್ಷ ತುಂಬ ಗಟ್ಟಿಯಾಗಿದೆ. ಶೃಂಗೇರಿ ಒಂದು ಗೆದ್ದಿಲ್ಲ, ಶೃಂಗೇರಿ ಗೆಲ್ಲೋದಕ್ಕಲ್ಲಿ ಎಲ್ಲ ಪ್ರಯತ್ನ ನಡೆಸ್ತಾರೆ. ಚಿಕ್ಕಮಗಳೂರು ಜಿಲ್ಲೆ ಉಸ್ತುವಾರಿ ಕೊಟ್ಟಂಥ ಸಂದರ್ಭದಲ್ಲಿ ಇಡೀ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರವನ್ನು ಗೆಲ್ಲಿಸೋದಕ್ಕೂ ಪ್ರಯತ್ನ ಮಾಡ್ತೇನೆ. ಅದಕ್ಕೆ ಎಲ್ಲ ಸಚಿವರು ನಮ್ಮ ಜವಾಬ್ದಾರಿ ತಗೋತೇವೆ. ಆಯಾ ಜಿಲ್ಲೆಗಳಿಗೆ ಹೋಗಿ ಕೂತ್ಕೊಂಡು ಉದಾಹರಣೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಭದ್ರಾವತಿಯನ್ನು ಗೆದ್ದಿಲ್ಲ. ನಾರಾಯಣಗೌಡರು ಭದ್ರಾವತಿಗೆ ನಮ್ಮ ಜಿಲ್ಲೆಗೆ ನಾರಾಯಣಗೌಡರು ಉಸ್ತುವಾರಿ ಸಚಿವರಾಗಿ ಬಂದಿರೋದಕ್ಕೆ ತುಂಬ ಸಂತೋಷ ಇದೆ. ಅದನ್ನು ಸ್ವಾಗತ ಮಾಡ್ತೇನೆ. ಮತ್ತು ನಾರಾಯಣಗೌಡರಿಗೆ ಶಕ್ತಿ ಇದೆ. ಭದ್ರಾವತಿನೂ ಗೆಲ್ಲಿಸೋ ದಿಕ್ಕಿನಲ್ಲಿ ಅವರು ಕೂಡ ಪ್ರಯತ್ನ ಮಾಡಲಿ. ನಾರಾಯಣಗೌಡರಿಗೆಲ್ಲ ಸಹಕಾರವನ್ನು ಕೂಡ ನಾವೆಲ್ಲ. ಜಿಲ್ಲಾ ಉಸ್ತುವಾರಿಗಳ ನೇಮಕದಿಂದ ಯಾರಿಗೂ ಕೂಡ ಬೇಸರ ಇಲ್ಲ. ಹೈಕಮಾಂಡ್ ಹೇಳಿದ ಹಾಗೆ ಎಲ್ಲ ಕೆಲಸ ಮಾಡಲಾಗಿದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಸ್ಪಷ್ಟ ಹೇಳಿಕೆ. ಬ್ರೇಕಿಂಗ್ ನ್ಯೂಸ್. ಜಿಲ್ಲಾ ಉಸ್ತುವಾರಿಗಳ ಅನೌನ್ಸ್ ಆಯಿತು. ಕೆಲವ್ರಿಗೆ ಅಸಮಾಧಾನ, ಅವ್ರ ಜೊತೆ ಮಾತಾಡ್ಕೊಂಬಂದ್ರು. ಫೈನಲಿ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್. ಯಾರಿಗೂ ಕೂಡ ಬೇಸರ ಇಲ್ಲ. ಹೈಕಮಾಂಡ್ ಹೇಳಿದ ಥರನೇ ಎಲ್ಲ ಕೆಲಸವನ್ನು ಮಾಡಲಾಗಿದೆ. ಮುಖ್ಯಮಂತ್ರಿಗಳ ಮಾತು. ಯಾರೂ ಅಸಮಾಧಾನ ವ್ಯಕ್ತಪಡಿಸಿಲ್ಲ. ಎಲ್ಲ ಸಚಿವರ ಜೊತೆ ನಾನು ಮಾತಾಡಿದ್ದೀನಿ. ಜಿಲ್ಲಾ ಉಸ್ತುವಾರಿ ಹಂಚಿಕೆ ಮುಂಚೆನೂ ಕೂಡ ಮಾತಾಡಿದೆ. ಇದು ಮುಖ್ಯಮಂತ್ರಿಗಳ ಮಾತು. ಯಾರೂ ಅಸಮಾಧಾನ ವ್ಯಕ್ತಪಡಿಸಿಲ್ಲ. ಎಲ್ಲರ ಹತ್ರ ನಾನು ಮಾತಾಡಿದ್ದೇನೆ. ಉಸ್ತುವಾರಿ ಮಾಡೋಕ್ಕಿಂತ ಮುಂಚೆನೂ ಮಾತಾಡಿದ್ದೇನೆ, ಆಮೇಲೂ ಮಾತಾಡಿದ್ದೇನೆ. ಇದು ಒಂದು ನಮ್ಮ ಪಕ್ಷದ ರಾಷ್ಟ್ರೀಯ ನೀತಿ. ಆ ಜಿಲ್ಲೆಯಲ್ಲಿ ಬಿಟ್ಟು ಹೊರಗಡೆ ಬೇರೆ ಜಿಲ್ಲೆಗೆ ಹಾಕಬೇಕು ಅಂತ ಇದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿ ಎಲ್ಲರ ಜೊತೆಗೆ ಚರ್ಚೆ ಮಾಡಿದ್ದೇನೆ. ಪಾಪ ಅವರು ಈಗ ಅವರೇ ಇದ್ದಾರೆ ಇಲ್ಲಿ ಕೇಳಿ. ಅದೇ ನೀವು ಹೇಳ್ಕೊಳ್ಳೋದನ್ನು ನೀವು ಕೇಳಿದ್ರೆ ನಾನೇನು ಹೇಳಿ. ನಾನು ಒಂದೇ ನಿಮಿಷ, ನಾನು ಎಲ್ಲ ನಮ್ಮ ಸಚಿವರ ಹತ್ರ ಮಾತನಾಡಿದ್ದೀನಿ. ಯಾರಿಗೂ ಅಸಮಾಧಾನ ಇಲ್ಲ, ಪ್ರಶ್ನೆನೇ ಇಲ್ಲ. ನಾವೆಲ್ಲ ಒಕ್ಕಟ್ಟಾಗಿದ್ದೀವಿ, ಒಂದಾಗಿದ್ದೀವಿ. ಸರ್ಕಾರವನ್ನು ಅತ್ಯಂತ ಸೂಕ್ತವಾಗಿ ಜನರ ಪರವಾಗಿ ಕೆಲಸ ಮಾಡಲು ಎಲ್ಲರೂ ತೀರ್ಮಾನ ಮಾಡಿ ಭದ್ರಾಗಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದು ಯಾವುದೂ ಕೂಡ ವಸ್ತುಸ್ಥಿತಿಗೆ ದೂರವಾಗಿದೆ.